ಏನಾಯ್ತಾ ಸಣ್ಣ ಮಾಡು ಅದು ಸ್ವಲ್ಪ ನೀರ ಇರ್ತದೆ ನೋಡು ನೋಡಲ್ಲ ಐತೆ ಇನ್ನೇನು ಕೆಲವು ನಿಮಿಷಗಳಲ್ಲಿ ಚಿತ್ರಾನ್ನ ರೆಡಿ. ಮೈ ಬ್ರದರ್ ಕುಕಿಂಗ್ ವಿಡಿಯೋ ಅಂತ ಹಾಕ್ತೀನಿ ನಾನು ಇಷ್ಟ ಅವೆಲ್ಲ ಮಾಡ್ಬಾರ್ದು ಅಂಬಿಕಾ, ಹೇಳೋದು ಅರ್ಥ ಮಾಡ್ಕೋ. ಅವ್ನು ಯಾವ ಸುಮ್ಮನೆ ತೊಂಡೆ ಯಾಕಂದ್ಬಿಟ್ಟು ನೀನು ಕೇಳ್ತಾ ಇದ್ದೀಯ. ಅವ್ನು ನೀನು ಹೇಳೋದು ಶ್ರೀಧರ ಒಂದು 4 ವಿಡಿಯೋ ನಡೆಸಿದ್ರಲ್ಲ ನಾನು ನಿನ್ನ ವಿಡಿಯೋ ಮಾಡೋ ಸುಮ್ಮನೆ ಅಜ್ಜಿ ಜೀವನದಲ್ಲಿ ಏನಾಯ್ತು, ಹೋಗೋದೇನೈತೆ ಬರೋದೇನೈತೆ, ಜೀವನ ಇನ್ನೊಂದು ಜೀವನ ಜೀವಿಸ್ಬಿಡ್ಬೇಕು. ಚಾಕೈತಲ್ ಕಾಲು ತಗೊಳುತ್ತೆ ನೋಡಿದ್ರೆ ಕರ್ಬೇ ಹುಡ್ತಾ ಇದ್ದೀನಿ ಎಲ್ಲಿ ಬಿಟ್ಟೆ ಅಂತ. ಇದು ತಿನ್ನತ್ತೆ ಹಂಗೆ ಅದ್ರಾಗ ಇಲ್ಲೇ ಇಕ್ಕು ಸೈಡ್ ನಿಂದರೆ ಹಂಗೆ ಮಾಡ್ತೀನಿ ಪಾಪ ಅವ್ನು ಕಿವಾಗಿ 2 ಗಂಟೆ ಬಂದಿರ್ತದೆ. ನಿನ್ನ ಪಾಪ ಅವ್ನಿಗೆ ಹೋಗಿ ಹೊಟ್ಟೆ ಉರಿಸ್ತೀರ ಮತ್ತೆ ಆಫ್ ಮಾಡು ಸ್ಟವ್. ಈಗ 15 ಆಯ್ತಾ ತಾನೆ, ಅದು ಗೊತ್ತಾನೆ 10,000 ಬಿಟ್ಕೊಟ್ಟು ನನ್ನೇ 2 ಕುಕ್ಕರ್ ಅನ್ನ ತಿಂತೀನಿ, 1 ಲಕ್ಷ ಬಿಟ್ಕೊಟ್ಟು. ನಾನು ಹೇಳಿಲ್ಲ ನೀನು ತಿನ್ನಲ್ಲ ಅಂತ ನಾನು ಹೇಳಿಲ್ಲ, 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 ನೀನು ತಿನ್ನಲ್ಲ ಅಂತ ನಾನು ಹೇಳಿದ್ರೆ ಕರೆಕ್ಟ್ ಸಿಗ ಸಿಗ ಡೈರೆಕ್ಟ್ ಬೇರೆ ಮಾತಾಡ್ತಾರೋದು ನಿನ್ ಮಾತಾಡ್ಕೊಳ್ಳೋದು ಇದೇ ಇರ್ಬೇಕು. ಯಾವತ್ತು 2,000 ಕೇಳಿದ್ರೆ ನಮ್ಮ 1 ಲಕ್ಷ ಕೊಡೋದು ಅಂತ ಹೇಳ್ತಿರೋದು. ನಾನು ಹೇಳ್ದು ಹೇಳಿಲ್ಲೋ ಅದು ಬೇಡ, ಈಗ ಹೇಳಿದ್ರು ಮಾತ್ರ ನಾನು ಮಾತಾಡ್ತೀನಿ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಚೆನ್ನಾಗೈತಿ ಈ ತರ ಬೆತ್ತ ಮಾತಾಡೋದು ಎಷ್ಟೇ ಅಲ್ಲ. ಇನ್ನೇ ಸೋತೋಯ್ತೆ ಬಿಗ್ ಬಾಸ್. ಈಗ ಆ ಬಿಗ್ ಬಾಸ್ ನಿಮ್ ಪ್ರಕಾರ ಸೋತಾಗ ಆಪೋಸಿಟ್ ಆಪೋಸಿಟ್ ಕೊಳ್ಳಬೇಕು ಅಂದ್ರೆ ಇಂಟೆನ್ಷನ್ ಇರುತ್ತೆ ಅವ್ನಿಗೆ. ನಾನು ನನ್ನ ಪ್ರಕಾರ ನಾನು ಸೋತಿಲ್ಲ, ನೆಕ್ಸ್ಟ್ ಸೀಸನ್ ಬಿಗ್ ಬಾಸ್ ನನ್ನ ಪ್ರಕಾರ ನಾನು ಸೋತಿಲ್ಲ. ನಿಂಗೆ ಅನ್ಸುತ್ತೆ ನಾನು ಸೋತಿದ್ದೀನಿ ಅಂತ. ಕಿಟಕಿ ತೆಗಿಸಿ ತರ ಘಾಟು ಯಾರು ಬಿಗ್ಗು ಅತ್ತೆ ಏನ್ ಮಾಡ್ತಿದ್ದೆ? ರೂಮಾಗೈತೆ ಮತ್ತೆ